ಮನೆಯಲ್ಲಿ ಹೆಣ್ಣು ಮಕ್ಕಳು ಏಕೆ ಗಂಟೆ ಬಾರಿಸಬಾರದು ಎಂದು ಕೆಲವರು ಹೇಳುತ್ತಾರೆ. ಇದರ ಹಿಂದಿರುವ ನಂಬಿಕೆ ಏನು? ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಸ್ಥಾನವಿದೆ. ದೀಪ, ಗಂಟೆ, ಶಂಖ, ಕಳಶ, ತುಳಸಿ ಗಿಡ ಇವುಗಳನ್ನೆಲ್ಲ ಧಾರ್ಮಿಕವಾಗಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ದೇವರ ಪೂಜೆಯ ಸಮಯದಲ್ಲಿ ಗಂಟೆ ಬಾರಿಸುವುದು ಅತ್ಯಂತ ಶುಭಕರವೆಂದು ನಂಬಲಾಗುತ್ತದೆ. ಗಂಟೆಯ ನಾದವು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಆದರೆ ಕೆಲವು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಅಥವಾ ಹೊಸದಾಗಿ ಮದುವೆಯಾದ ಮಹಿಳೆಯರು ನಿರ್ದಿಷ್ಟ ಸಮಯದಲ್ಲಿ ಗಂಟೆ ಬಾರಿಸಬಾರದು ಎಂದು ಹಿರಿಯರು ಹೇಳುವುದನ್ನು ನಾವು ಕೇಳಿರಬಹುದು. ಹಾಗಾದರೆ ಇದರ ಹಿಂದಿರುವ ನಂಬಿಕೆ ಏನು? ಮೊದಲನೆಯದಾಗಿ, ಇದು ಎಲ್ಲ ಮನೆಗಳಿಗೂ ಅನ್ವಯಿಸುವ ಸಾಮಾನ್ಯ ನಿಯಮವಲ್ಲ. ಕೆಲವು ಕುಟುಂಬಗಳ ಸಂಪ್ರದಾಯ ಮತ್ತು ಆಚರಣೆಗಳಲ್ಲಿ ಮಾತ್ರ ಇಂತಹ ನಂಬಿಕೆಗಳು ಕಂಡುಬರುತ್ತವೆ. ಹಿಂದಿನ ಕಾಲದಲ್ಲಿ ದೇವಾಲಯ ಅಥವಾ ಮನೆಯ ಪೂಜಾ ವಿಧಾನಗಳನ್ನು ನಿರ್ದಿಷ್ಟ ನಿಯಮಗಳ ಪ್ರಕಾರ ನಡೆಸಲಾಗುತ್ತಿತ್ತು. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾರು ಪೂಜಾ ಸಾಮಗ್ರಿಗಳನ್ನು ಮುಟ್ಟಬೇಕು, ಗಂಟೆ ಯಾವ ಸಂದರ್ಭದಲ್ಲಿ ಬಾರಿಸಬೇಕು ಎಂಬುದಕ್ಕೂ ಕೆಲವು ಸಂಪ್ರದಾಯಗಳು ಇದ್ದವು. ಅದರ ಆಧಾರದ ಮೇಲೆ ಕೆಲವು ಹಿರಿಯರು ಹೆಣ್ಣು ಮಕ್ಕಳು ಕೆಲವು ಸಂದರ್ಭಗಳಲ್ಲಿ ಗಂಟೆ ಬಾರಿಸಬಾರದು ಎಂದು ಹೇಳುತ್ತಿದ್ದರು. ಕೆಲವು ಜ್ಯೋತಿಷ್ಯ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಗಂಟೆಯ ನಾದವು ದೇವರ ಆರಾಧನೆಯಲ್ಲಿ ಒಂದು ವಿಶೇಷ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪೂಜೆಯ ಕ್ರಮ, ಕುಟುಂಬದ ಸಂಪ್ರದಾಯ ಮತ್ತು ದೇವಾಲಯದ ನಿಯಮಗಳನ್ನು ಅನುಸರಿಸಬೇಕು ಎಂದು ಹೇಳಲಾಗುತ್ತದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಲೇಬೇಕು. ಹೆಣ್ಣು ಮಕ್ಕಳು ಗಂಟೆ ಬಾರಿಸಿದರೆ ಅಪಶಕುನವಾಗುತ್ತದೆ, ಮನೆಯಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಎಂದು ಭಯಪಡುವ ಅಗತ್ಯವಿಲ್ಲ. ಅನೇಕ ದೇವಾಲಯಗಳಲ್ಲಿ ಮಹಿಳೆಯರು ಪೂಜೆ ಮಾಡುತ್ತಾರೆ, ಗಂಟೆ ಬಾರಿಸುತ್ತಾರೆ ಮತ್ತು ದೇವರ ಆರಾಧನೆಯಲ್ಲಿ ಭಾಗವಹಿಸುತ್ತಾರೆ. ಆದ್ದರಿಂದ ಇದು ಎಲ್ಲರಿಗೂ ಅನ್ವಯಿಸುವ ಸಾರ್ವತ್ರಿಕ ಧಾರ್ಮಿಕ ನಿಯಮ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ಈ ನಂಬಿಕೆ ಏಕೆ ಬಂದಿರಬಹುದು? ಹಿಂದಿನ ಕಾಲದಲ್ಲಿ ಮನೆಯ ಪೂಜೆ ಮತ್ತು ಸಂಪ್ರದಾಯಗಳಿಗೆ ಕುಟುಂಬದಿಂದ ಕುಟುಂಬಕ್ಕೆ ವಿಭಿನ್ನ ನಿಯಮಗಳಿದ್ದವು. ಕೆಲವು ಕುಟುಂಬಗಳಲ್ಲಿ ಪೂಜೆಯನ್ನು ಮನೆಯ ಪುರುಷರು ನಡೆಸುತ್ತಿದ್ದರೆ, ಇನ್ನು ಕೆಲವು ಕುಟುಂಬಗಳಲ್ಲಿ ಮಹಿಳೆಯರೇ ಪೂಜೆಯನ್ನು ಮಾಡುತ್ತಿದ್ದರು. ಅಂದರೆ ಇದು ಮುಖ್ಯವಾಗಿ ಕುಟುಂಬದ ಸಂಪ್ರದಾಯ ಮತ್ತು ಆಚರಣೆಯ ಮೇಲೆ ಅವಲಂಬಿತವಾಗಿತ್ತು. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಕೆಲವರು ಮನೆಯ ಸಂಪ್ರದಾಯಗಳನ್ನು ಮೊದಲು ಅರ್ಥ ಮಾಡಿಕೊಂಡು ನಂತರ ಆಚರಣೆಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳುತ್ತಾರೆ. ಇದರ ಉದ್ದೇಶ ಹೆಣ್ಣು ಮಕ್ಕಳನ್ನು ತಡೆಯುವುದು ಅಲ್ಲ, ಹೊಸ ಮನೆಯ ಪೂಜಾ ವಿಧಾನ ಮತ್ತು ಸಂಪ್ರದಾಯಗಳನ್ನು ಗೌರವಿಸುವುದು ಎಂಬುದಾಗಿತ್ತು. ಆದರೆ ಇಂದಿನ ಕಾಲದಲ್ಲಿ ನಾವು ಯಾವುದೇ ಆಚರಣೆಯನ್ನು ಕೇವಲ ಭಯದಿಂದ ಪಾಲಿಸಬಾರದು. ನಂಬಿಕೆ ಇದ್ದರೆ ಭಕ್ತಿಯಿಂದ ಆಚರಿಸಬಹುದು. ಆದರೆ ಯಾರನ್ನು ಕೀಳಾಗಿ ಕಾಣುವುದು ಅಥವಾ ಹೆಣ್ಣು ಮಕ್ಕಳನ್ನು ಧಾರ್ಮಿಕ ಆಚರಣೆಗಳಿಂದ ದೂರವಿಡುವುದು ಸರಿಯಲ್ಲ. ಗಂಟೆಯ ನಾದವನ್ನು ಭಕ್ತಿಯ ಸಂಕೇತವಾಗಿ ನೋಡಬಹುದು. ದೇವರ ಮುಂದೆ ಭಕ್ತಿಯಿಂದ ಗಂಟೆ ಬಾರಿಸುವುದು ಅನೇಕ ಕುಟುಂಬಗಳಲ್ಲಿ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ನಿರ್ದಿಷ್ಟ ಸಂಪ್ರದಾಯವಿದ್ದರೆ ಅದನ್ನು ಗೌರವದಿಂದ ತಿಳಿದುಕೊಂಡು ಪಾಲಿಸಿ. ಆದರೆ ಒಂದು ಆಚರಣೆಯನ್ನು ಪಾಲಿಸದಿದ್ದರೆ ತಕ್ಷಣ ಕೆಟ್ಟದ್ದು ಸಂಭವಿಸುತ್ತದೆ ಎಂದು ಭಯಪಡುವ ಅಗತ್ಯವಿಲ್ಲ. ಧರ್ಮದ ಮೂಲ ಉದ್ದೇಶ ಭಕ್ತಿ, ಶಾಂತಿ, ಸತ್ಯ ಮತ್ತು ಸತ್ಕರ್ಮ. ಹೀಗಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಟೆ ಬಾರಿಸಬಾರದು ಎಂಬುದು ಎಲ್ಲರಿಗೂ ಅನ್ವಯಿಸುವ ಶಾಸ್ತ್ರೀಯ ನಿಯಮವಲ್ಲ. ಇದು ಕೆಲವು ಕುಟುಂಬಗಳು ಮತ್ತು ಸಂಪ್ರದಾಯಗಳಲ್ಲಿ ಕಂಡುಬರುವ ನಂಬಿಕೆ ಎಂದು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತು ಇಂತಹ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಈ ವಿಷಯದ ಬಗ್ಗೆ ಯಾವ ಸಂಪ್ರದಾಯವಿದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಧನ್ಯವಾದಗಳು.